ಸಂಧಾನ ಇದ್ಯಾವುದು ಇರುವುದಿಲ್ಲ. I'm not a human. I'm a demon. ಸಿರಿ ಸಂಪತ್ತಿನಲ್ಲಿ ಕುಬೇರ, ಬಡವರ ಪಾಲಿಗೆ ಅಮ. ಈ ಊರಿನ ಅಧಿಪತಿ ಈ ಅನಿಲ್ ರಾಜ್. ತಾಯಿಯ ಗರ್ಭದಲ್ಲಿದ್ದಾಗಲೇ ತಮ್ಮನಿಗೆ ಚಿಕ್ಕ ಕೊಟ್ಟು ಕಣ್ಣೀರು ಹಾಕಿದ ಭೂಪನಾನು. ಅಣ್ಣ ರಾಜ್ ಅಧಿಪತಿಯಾದರೆ ಈ ಶ್ರೀರಾಜ್ ಸರ್ವಾಧಿಕಾರಿ. ನಮ್ಮಿಬ್ಬರ ಹೆಸರು ಕೇಳಿದರೆ ನಡುಗುವ ಈ ಊರಿನ ಬಡ ಅಧಿಕಾರಿಗಳು ಶಾಂತಿಯಿಂದ ಸುಳಿದರೆ ನಾನು ತಂಗಾಳೆ, ಕೋಪ ಬಂದು ಬೀಸಿದರೆ ನಾನು ಬಿರುಗಾಳೆ. ಬಡವರಿಗೆ ಸಾಲ ಕೊಡುವ ಸಾಲದಾರನು ಕೊಟ್ಟ ಸಾಲಕ್ಕೆ ವಿಪರೀತ ಬಡ್ಡಿ ಹಾಕಿ ಕಟ್ಟದಿದ್ದಾಗ ಮಟ್ಟ ಹಾಕಿ ಆಸ್ತಿಯನ್ನು ಹಿಡಿದು 3 ಕಾಸಿಗೆ ಬೆಲೆ ಕಟ್ಟಿಕೊಂಡುಕೊಳ್ಳುವ ಬಹುದೂರು ನಾನು. ಹಣ ಇರುವ ವ್ಯಕ್ತಿ ನನ್ನ ಕಣ್ಣಿಗೆ ಬಿದ್ದರೆ ಮುಗಿಯಿತು, ಮಾತ್ರದಲ್ಲಿ ಅವನ ಹಣ ನನಗೆ ಹಣ. ಕೋಟ್ಯಾಧಿಪತಿಗಳಿಗೆ ಹಂಚಾಡುವ ಅಂತ ನಾವು ಹೆಜ್ಜೆ ಇಟ್ಟರೆ ಮಾತನಾಡಿದರೆ ಸುಳ್ಳು, ಬಲಿದವರಿಗೆ ಅದರಾದವರ ಹಣ. ಹೆಂಗದ್ರ ನೋಡ್ರಿ ಮಂಗ್ಯಾನ ಮಕ್ಕಳು ಓಡಿ ಓಡ್ಯಾಗ ಹಳೆ ಸ್ಟೀಲ್ ಪಾತ್ರೆ ಕೆತ್ತ ಮಾಡ್ತಾರೆ. ಹಿಂಗ ನೋಡ್ರಿ ಹುಚ್ಚು ಮಂಗ್ಯಾನ ಮಕ್ಕಳು ನಕ್ಕಂತ ನಿಂತಿರ್ತಾರ. ಏ ಸಂತ, ಭೀಮನನ್ನು ಕರೆದುಕೊಂಡು ಬಾ ಅಂದ್ರೆ ಒಬ್ಬನೇ ಬಂದಿರುವಲ್ಲ ಏಕೆ? ನೀನು ಮುಂದೆ ನಡಿ, ಹಿಂದೆ ಬರ್ತೀನಿ ಅನ್ನೋ ಸೌಕರ್ಯ ಅದಕ್ಕೆ ನಾ ಬಂದೆ. ಬರುತ್ತೇನೆಂದು ತಕ್ಷಣ ಬಿಟ್ಟು ಬಂದಿರುವೆಯಲ್ಲ, ನಿನ್ನ ಬುದ್ಧಿಗೆ ಹೇಳಬೇಕು. ಒದ್ದು ಎಳೆದುಕೊಂಡು ಬರುತ್ತಾನೆ. ನೋಡ್ರಪ್ಪ, ಈ ನನ್ನ ಮಂಗ್ಯ ನನ್ನ ಮಕ್ಕಳಪ್ಪ, ನನ್ನ ಬೇಸ ಶಕ್ತಿ ಕೈಯಾಗ ಚಟ್ನಿ ಮಾಡ್ಬೇಕಂತ ಈ ನನ್ನ ಮಕ್ಕಳು. ನಾನು ಭೀಮಣ್ಣಗ 2 ಒದ್ದೆ ಅಂದ್ರ ಅವ್ರ ತಮ್ಮ ಶಕ್ತಿ ನನಗ ಚಟನ ಕಟ್ಟಿಬಿಡ್ತಾನ್ರಿ, ಚಟನ ಕಟ್ಟಿಬಿಡ್ತಾನ. ಆ ಶಕ್ತಿ ಕಣ್ಣು ನೋಡಿದ್ರ ನನ್ನ ಮೈಯಾಗ ಚೊಳೆ ಜ್ವರ ಬಂದಂಗ ಆಗ್ತಾವ್ರಿ, ಚೊಳೆ ಜ್ವರ ಬಂದಂಗ ಆಗ್ತಾವ. ಗೊತ್ತೇನ್ರಿ ನಿಮಗ? ಹೋಗಿ ಹೋಗಿ ನಿನ್ನಂತ ಪುಕ್ಕಲ ಮಗನ ಕೆಲಸಕ್ಕೆ ಇಟ್ಟುಕೊಂಡಿದ್ದೀವಲ್ಲ,
ನಮ್ಮ ಬುತ್ತಿಗೆ ನಾವೇ ಹೇಳಿಕೊಳ್ಳಬೇಕು. ನಾನು ಪುಕ್ಕಳ ಇವ್ರೇನ್ ದೊಡ್ಡ ಹುಲಿಗಳು ಹಂಗೆ ನನ್ನ ಮಕ್ಕಳ ಮೋಸದಿಂದ ಕತ್ತರಿಸೋ ನಿಮ್ಮಂತ ಪಿಂಡ್ರಿ ಮಕ್ಕಳ ನೋಡಿಲ್ಲ. ಏನಂದರೆ ಬದ್ಮಾಶ್? ನಾನೇನ್ ಅಂದಲ್ರಿ ಸೌಕರ್ಯ, ನೀವು ಹೇಳಿದ ಕೆಲಸ ಧೈರ್ಯ ತಗೊಂಡು ಮಾಡ್ತೀನಿ ಅಂದೆ. ಸರಿ ಸರಿ, ಒಳಗಡೆ ಹೋಗಿ 4 ಮುದ್ದೆ ತಿಂದು ಬಿದ್ದುಕೋ ಮಗನೇ. ನನಗೆ ಮುದ್ರೆ, ನಿಮಗೆ ಅನ್ನ ಸಾರು. ಹಂಗೆ ನನ್ನ ಮಕ್ಕಳ ಒಂದಲ್ಲ ಒಂದು ದಿನ ನನಗೂ ಟೈಮ್ ಬರ್ತೈತೆ, ನೋಡ್ಕೊಂತೀನಿ ನಿಮ್ಮನ್ನ. ಆರನ್ನಲ್ಲಿ ಮಗನ ನೋಡಿಕೊಳ್ಳುವುದು ನಿಮ್ಗಲ್ರಿ ಸೌಕರ್ಯ, ಆ ಶಕ್ತಿ ಭೀಮಣ್ಗ ಅಂದೆ. ನಾನೇನ್ ಬರ್ತೀನ್ರಿ, ಹೊಟ್ಟೆ ಸುರು ಗೊತ್ತಾಗತ್ತೈತೆ. ಹಲೋ ಅನಿಲ್. ನಿಮ್ಮಿಬ್ಬರಿಗೂ ಸಂತೋಷದ ವಿಷಯ, ಕಟ್ಟಲು ವಿದೇಶದವರು ಒಪ್ಪಿಕೊಂಡಿದ್ದಾರೆ ಮತ್ತು ನಿಲ್ಲು ಕಟ್ಟಿಸಿ 100 ಉದ್ಯೋಗಿಗಳಿಗೆ ಕೆಲಸ ಕೊಟ್ಟು ಕೊಳ್ಳದಂತೆ ಮಾಡುತ್ತಾ ನಾವು ಬೇಕಾದಷ್ಟು ಹಣ ಗಳಿಸಬಹುದು. ಹಣ ಗಳಿಸುವ ಮಾರ್ಗ ಆಮೇಲೆ ಅನಿಲ್. ಮೊದಲು ಕೆರೆ ಹಚ್ಚಿರುವ ಭೀಮಣ್ಣನ 10 ಎಕರೆ ಜಮೀನನ್ನು ಹೇಗೆ ಕೊಂಡುಕೊಳ್ಳುವುದು ಅದರ ಬಗ್ಗೆ ವಿಚಾರ ಮಾಡಿ. ಅನ್ನ ಹಾಕಿದರೆ ಕೆಚ್ಚು ಎಂತವರಿಡುವುದು. ಹೀಗಿರುವಾಗ ಭೀಮಣ್ಣನ 10 ಎಕರೆ ನಮ್ಮ ಕೈಯಲ್ಲಿ ಬೇಕಾಗಿರುವುದು ಪಡೆಯದೇ ಬಿಟ್ಟವರಲ್ಲ ನೀವು. ಹೀಗಿರುವಾಗ ಈ ನಿಮ್ಮ ಮುಂದೆ ದೊಡ್ಡ ಮಾತೇನಲ್ಲ. ಆದರೂ ಕಾಚು ಕೊಟ್ಟು ನಿನ್ನಂತ ಗೆಳೆಯ ಸಹಾಯ ನಿಮ್ಮಂತವರಿಗೆ ಬೇಕು ಮತ್ತು ಅನಿಲ್ ಸಹಾಯ ಅದು ನನ್ನಲ್ಲಿ ಕೇಳುವುದಿಲ್ಲ. ಬೇಕಾದ ಹಣ ಓಟು ಮಾಡಲು ಹೆಚ್ಚು ತಿನ್ನಲು ಹೆಂಡ ಕೊಂಡ ಕೊಡುವ ನಿಮ್ಮಂತವರ ಕೆಲಸ ಮಾಡಲು ತಾನೇ ನಾನು ಕಾಯ್ಕೆ ತರುವುದು. ಶಬಾಸ್ ಮುತ್ತು ಶಬಾಸ್. ನೀ ಎತ್ತಿನ ಗೆಳೆಯನೆಂದರೆ ನೀನು. ಈಗ ಭೀಮಣ್ಣ ಬರುವ ಸಮವಾಯಿತು. ಇಬ್ಬರು ಒಳಗೆ ಬಿಡಿ. ಭೀಮಣ್ಣನ ಹೊಲ ನಮಗೆ ಫಲ.